श्रीदत्ता श्रितपारिजाता पूर्वा संध्या प्रवर्तते उत्तिष्ठ साईनाथ कर्तव्यं दैवमान्हिकम् उत्तिष्ठ उत्तिष्ठ साईशा उत्तिष्ठ सुगुणाकरा उत्तिष्ठ द्वारकावास त्रैलोक्यं मंगलं कुरु। ಸಾಯಿನಾಥ, ನೀನಿದೆಯಾ ಅನ್ನೋ ನಂಬಿಕೆಯಿಂದಾನೇ ಇವತ್ತಿಂದ ನಾನು ಹೊಸ ಜೀವನ ಶುರು ಮಾಡ್ತಾ ಇದ್ದೀನಿ. ಈಗಾಗಲೇ ನನ್ನ ಸಂಸಾರ ಇರೋ ಪರಿಸ್ಥಿತಿ ನೋಡಿ ನಾನು ತಪ್ಪಿತಸ್ಥೆ ಅನ್ನೋ ಮನೋಭಾವ ನನ್ನ ಕಾಡ್ತಾ ಇದೆ. ಆದಷ್ಟು ಬೇಗ ಇದರಿಂದ ನನಗೆ ಮುಕ್ತಿ ಕೊಡು. ಹಾಗೆ ಅಮ್ಮ, ಅದಿತಿ, ನೀಲ್ಕಂಠಣ್ಣ, ಕವಿತಾ ಎಲ್ಲರೂ ನನಗೆ ಬೇಗ ಸಿಗೋ ಹಾಗೆ ಮಾಡು. ಯಾಕೋ ಮೊದಲಿನಾಗ ಆಗೋ ಹಾಗೆ ಮಾಡು. ಆ ಮೀರಾ ಮುಂದೆ ನನ್ನ ಸಂಸಾರನ ಮೊದಲಿನ ಹಾಗೆ ಕಟ್ಟಿ ನಿಲ್ಲಿಸ್ಬೇಕು. ಇದಕ್ಕೆ ನನಗೆ ಶಕ್ತಿ ಕೊಡು ತಂದೆ, ಶಕ್ತಿ ಕೊಡು. ಅಯ್ಯಯ್ಯೋ, ನಾನು ನೋಡು ನಿನ್ ಜೊತೆ ಮಾತಾಡ್ತಾ ಮಾತಾಡ್ತಾ ಮಕ್ಳಿನ ಸ್ಕೂಲಿಗೆ ಕಳ್ಸೋದೆ ಮರ್ತ್ಬಿಟ್ಟೆ. ಒಂದೇ ಒಂದು ನಿಮಿಷ ಹೀಗೋಗಿ ಹಾಗೆ ಬಂದ್ಬಿಟ್ಟೆ. ಏನು ನನ್ನ ಹಿಂದೆ ಜನರನ್ನ ಬಿಟ್ಟಿದೀಯಾ? ಹೇಳದ್ನಲ್ಲೇ, ನೀನ್ ಎಲ್ಲೇ ಹೋದ್ರೂ ನಿನ್ ಮೇಲೆ ನನ್ನ ಕಣ್ಣಿರುತ್ತೆ ಅಂತ. ಅದ್ರ ಅರ್ಥ ಏಯ್, ನನ್ನ ಹಿಂದೆ ಜನರನ್ನ ಬಿಟ್ಟು ನನ್ನ ಜೀವನದಲ್ಲಿ ಏನಾಗ್ತಿದೆ ಅಂತ ತಿಳ್ಕೊಂಡು ಮಾತ್ರಕ್ಕೆ ನೀನ್ ಗೆದ್ದೆ ಅಂತ ತಿಳ್ಕೊಬೇಡ. ನಿಜವಾದ ಆಟ ಈಗ ಶುರು. ಶಕುನಿ ತರ ನೀನ್ ಎಷ್ಟೇ ಕುತಂತ್ರ ಮಾಡಿದ್ರೂ ನನ್ನ ಹಿಂದೆ ನನ್ನ ಸಾಯಿನಾಥ ಇದ್ದಾನೆ. ನಿನ್ನ ಸಾಯಿನಾಥ ಇದಾನೋ ಇಲ್ವೋ ನನಗೆ ಗೊತ್ತಿಲ್ಲ, ಆದ್ರೆ ನಮ್ಮವರಂತೂ ನಿನ್ ಹಿಂದೆ ಇದ್ದೇ ಇರ್ತಾರೆ. ಮಾಡಕ್ ಬೇರೆ ಕೆಲಸ ಇಲ್ಲ, ಇನ್ನೇನ್ ಮಾಡ್ತೀಯಾ? ಇದನ್ನಾದ್ರೂ ಮಾಡು. ಒಂಟಿಯಾಗಿರೋ ಕಷ್ಟ ಆಗ್ತಾ ಇದೆಯಲ್ಲ, ಪರವಾಗಿಲ್ಲ, ಮಾಡು ಮಾಡು. ಏಯ್, 16 ವರ್ಷ ನಾನು ಕತ್ಲು ಕೋಣೆಯಲ್ಲಿ ಇದ್ದಾಗಲೇ ನನಗೆ ಒಂಟಿತನ ಕಾಡಿಲ್ಲ. ಇನ್ ಈಗ ಕಾಡ್ಬಿಡತ್ತಾ? ನೋಡು, ನೀನು ಕಷ್ಟ ಪಡೋದನ್ನ ನೋಡೋದಕ್ಕೋಸ್ಕರ ನಾನಿನ್ನು ಎಷ್ಟು ಕಷ್ಟಗಳನ್ನು ಬೇಕಾದ್ರೂ ಅನುಭವಿಸೋದಕ್ಕೆ ರೆಡಿ. ನೀನು ನಿನ್ನ ಮಕ್ಕಳು ಅನ್ನ ನೀರು ಇಲ್ಲದೆ ನರಳಾಡ್ಬೇಕು, ಬೀದಿ ಬೀದಿ ಅಲಿತಾ ಭಿಕ್ಷೆ ಬೇಡಬೇಕು. ಅದು ನೋಡಿ ನಾನು ಸಂತೋಷ ಪಡ್ಬೇಕು, ಆಗ್ಲೇ ನನಗೆ ಸಮಾಧಾನ. ರಾತ್ರಿ ಊಟನ ಹೇಗೋ ಮ್ಯಾನೇಜ್ ಮಾಡ್ಬಿಟ್ಟು ಈಗ ತಿನ್ನಕ್ಕೆ ಏನೂ ಇಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಈಗ ಸ್ವಲ್ಪ ಹೊತ್ತಲ್ಲೇ ನಿನ್ನ ಮಕ್ಕಳು ಬಂದು ಅಮ್ಮ ಹಸು ಹಸು ಅಂತಾರೆ, ಅವಾಗ ಏನು ಮಾಡ್ತೀಯ? ಹೋಗಿ ಭಿಕ್ಷೆ ಬೇಡ, ಯಾಕಂದ್ರೆ ಅದನ್ನ ಬಿಟ್ರೆ ನಿನಗೆ ಬೇರೆ ದಾರಿ ಇಲ್ಲ. ನೀನೀಗ ಭಿಕ್ಷೆ ಬೇಡ್ತೀಯಾ? ನಾನು ಅದನ್ನ ನೋಡ್ತೀನಿ. ನಾನು ನೋಡ್ತೀನಿ ನೀನ್ ಭಿಕ್ಷೆ ಬೇಡ್ತೀಯಾ. ನೀನ್ ಭಿಕ್ಷೆ ಬೇಡ್ತೀಯಾ ನನಗೆ ಗೊತ್ತು. ಏ, ಎಂತ ಪರಿಸ್ಥಿತಿ ಬಂದ್ರೂ ನಾನ್ ಭಿಕ್ಷೆ ಬೇಡಲ್ಲ. ಆದಷ್ಟು ಬೇಗ ನಿನಗೆ ಹುಚ್ಚಿಡಿಯತ್ತೆ, ಆಮೇಲೆ ಬೀದಿ ಬೀದಿಯಲ್ಲಿದೀಯಾ. ಕೆಲ್ಸಕ್ಕೂ ಹೋಗ್ತೀನಿ, ಮಕ್ಕಳ ಹಸ್ರಿಗೂ ಒಂದು ದಾರಿ ಮಾಡ್ತೀನಿ. ಗೊತ್ತಿಲ್ಲ ಅಂದ್ರೂ ದೌಲತ್ಗೇನು ಕಮ್ಮಿ ಇರಲ್ಲ. ಹೌದು, ನೀನ್ ಕೆಲ್ಸಕ್ಕೆ ಹೋಗ್ಬಿಟ್ರೆ ನಿನ್ ಮನೆಯವ್ರನ್ನ ಯಾರು ಹುಡುಕ್ತಾರೆ? ನಾನೇ ಹುಡುಕ್ತೀನಿ. ಹೇಗೋ? ನಿನ್ನಂತ ಕೆಟ್ಟವಳಿರೋಂಥ ಊರಲ್ಲಿ ಒಳ್ಳೆಯವರು ಇದ್ದಾರೆ. ಏನೇನೋ ಯೋಚನೆ ಮಾಡ್ತೀಯಾ? ಮುಂದೆ ನಾನೇನ್ ಮಾಡ್ತೀನಿ ಅಂತ ನಿನಗೆ ಗೊತ್ತಾಗಲ್ವಾ? ಏನು, ನಿನ್ ಮನೆಯವರೆಲ್ಲ ಕಾಣೆ ಆಗಿದ್ದಾರೆ ಅಂತ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀಯಾ? ಹೌದು, ನಿನ್ ಮೇಲೂ ಸೇರಿಸಿ ಕಂಪ್ಲೇಂಟ್ ಕೊಡ್ತೀನಿ.
ಭಯ ಆಯ್ತಾ? ಸುಮ್ಮನೆ ಹೇಳ್ದೆ. ನೀನು ಒಳಗಡೆ ಇರೋಕ್ಕಿಂತ ಹೊರಗಡೆ ಇರೋದೇ ನನಗೆ ಮುಖ್ಯ. ಈಗ ಮನೆಯವರು ಮಕ್ಕಳು ಕಾಣೆಯಾಗಿದ್ದಾರೆ ಅಂತ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಡ್ತೀನಿ. ನೀನ್ ಕಂಪ್ಲೇಂಟ್ ಕೊಟ್ಟ ತಕ್ಷಣ ಅವರೆಲ್ಲ ಸಿಕ್ಬಿಡ್ತಾರೆ ಅನ್ಕೊಂಡಿದ್ಯಾ? ಆ ದೇವ್ರೇ ಬಂದ್ರು ಅವ್ರು ಸಿಗಲ್ಲ. ಸಿಗೋಕ್ ನಾನ್ ಬಿಡೋದೂ ಇಲ್ಲ. ಏಯ್, ನಿನ್ನಿಂದ ಏನ್ ಸಾಧ್ಯನೋ ಅದನ್ನ ನೀನ್ ಮಾಡು. ನನ್ ಕೈಲಾಗಿದ್ ನಾನ್ ಮಾಡ್ತೀನಿ. ಆ ದೇವ್ರು ಯಾರ್ ಕಡೆ ಇದ್ದಾನೆ ಅನ್ನೋದು ಗೆದ್ದಾಗ ಗೊತ್ತಾಗತ್ತೆ. ಮಾತೆತ್ತಿದ್ರೆ ಸಾಯಿನಾಥ ಸಾಯಿನಾಥ ಅಂತ ಕೈಲಾಗ್ದವ್ರ ತರ ಮಾತಾಡ್ತೀಯಲ್ಲ, ಇದೊಂಥರ ಹೇಳಿತನ ಅನ್ಸಲ್ವಾ ನಿನ್ಗೆ? ಹೇಳಿ ಯಾರನ್ನೋದು ಹಿಂದೆ ರೌಡಿಗಳನ್ನ ಬಿಟ್ಟು ಹೊಡಿಸೋಳಿಗೆ ಗೊತ್ತಿರತ್ತೆ. ನನಗೇನ್ ಗೊತ್ತಿರತ್ತೆ? ನಾನು ಆ ಸಾಯಿನಾಥನ ನಂಬಿದ್ದೀನಿ. ಅದಕ್ಕೆ ಮಾತಿಗೂ ಅವನನ್ನೇ ನೆನಪಿಸ್ಕೊಳ್ಳೋದು. ಆ ದೇವ್ರ ಆದೇಶ ಇಲ್ಲದೆ ಇಲ್ಲೊಂದು ಹುಲ್ ಕಡ್ಡಿನೂ ಅಲ್ಲಾಡಲ್ಲ. ಅದಕ್ಕೆ ನನ್ನ ಜೀವನದ ಪ್ರತಿ ಹೆಜ್ಜೆನೂ ಅವನ ನಿರ್ಧಾರದಂತೆ ನಡೀತಾ ಇದೆ. ಅಂದ್ರೆ ನನ್ನನ್ನಿಲ್ಲಿ ಕರ್ಸಿ ನಿಮಗೆ ಕಷ್ಟ ಕೊಡಿಸ್ತಾ ಇರೋದು ಸಾಯಿನಾಥನೇನಾ? ಕಷ್ಟ ಕೊಡೋನ್ ಹೇಗೆ ದೇವ್ರಾಗ್ತಾನೆ? ಕಷ್ಟ ಕೊಡೋದಕ್ಕೆ ಕರ್ಸಿಲ್ವೇ, ಆರೋ ದೀಪ ಪ್ರಕಾಶವಾಗಿ ಉರಿಯತ್ತೆ. ನಿನ್ನ ನನ್ನ ಕೈಯಿಂದ ಸಂಹಾರ ಮಾಡೋದಕ್ಕೆ ಕರ್ಸಿದ್ದಾನೆ. ಏಯ್! ಏಯ್! ಸೌಂಡ್ ಹಾಕಿದ್ರೆ ಚೆನ್ನಾಗಿರಲ್ಲ. ಆಟನ ನೀನ್ ಶುರು ಮಾಡಿದ್ಯಾ, ಅದನ್ನ ನಾನ್ ಮುಗಿಸ್ತೀನಿ. ನಿನ್ ಹತ್ರ ಮಾತಾಡ್ತಾ ಕುತ್ಕೊಳ್ಳೋಕೆ ನನ್ನ ಹತ್ರ ಟೈಮ್ ಇಲ್ಲ. ಏಯ್, ಈ ದುಡ್ಡು ಎಲ್ಲಿಂದ ಬಂತು? ಈ ದುಡ್ಡು ನನ್ನ ಮಗಳು ತಂದ್ಕೊಟ್ಲು. ಇದನ್ನ ಒಬ್ರ ಹತ್ರ ತಗೊಂಡ್ ಬಂದೆ. ಯಾಕಮ್ಮ? ನಿಮ್ಮಮ್ಮ ದುಡ್ಡು ಕೇಳಿದಾಗ ನಾನು ಕೊಡ್ಲಿಲ್ಲ ಅಂತ ಕದ್ದುಕೊಂಡು ಬಂದಿದ್ದಾಳೆ.